ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಗೆಳೆಯರಿ, ಮುಂದುವರೆ ಮುಂಚೆ ಆಸ್ ಯೂಶುವಲ್ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನ್ ಮಾಡುವಂತ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ. ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಪಿನ್ ಮಾಡುವಂತ ಪ್ರಯತ್ನ ಮಾಡ್ತೀನಿ. ಇನ್ ಕೇಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲಿಂದ ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಇಲ್ಲಿದೆ ಲಿಂಕ್ ನೋಡಬಹುದು. ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಅಕೌಂಟ್ ಓಪನಿಂಗ್ ಲಿಂಕ್ ಇಲ್ಲಿ ಇರುತ್ತೆ. ಜೊತೆಗೆ ಇಲ್ಲಿ ಕ್ವಶನ್ ಕೂಡ ಇದೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಬೇರೆ ಸರ್ವಿಸ್ ಬೇಕನ್ಸಿದ್ರೆ ಇದನ್ನು ಕೂಡ ಫಿಲ್ ಮಾಡಬಹುದು. ನಿಮ್ಗೆ ಬೇಕಾಗಿರುವಂತ ಸರ್ವಿಸಸ್ ಇಲ್ಲಿ ಮೆನ್ಷನ್ ಕೂಡ ಮಾಡಬಹುದು. ನಾವು ಆ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಹಾಗೆ ಇನ್ ಕೇಸ್ ನಿಮ್ಗೆ ಅಕೌಂಟ್ ಓಪನಿಂಗ್ ಅಲ್ಲಿ ಏನಾದರೂ ಸಮಸ್ಯೆ ಆಗ್ತಿದೆ ಅಂತಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ಈ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ನಮ್ಮ ಟೀಮ್ ಹೆಲ್ಪ್ ಮಾಡುತ್ತೆ. ಹಾಗೆ ಅಕೌಂಟ್ ಓಪನ್ ಮಾಡುವಂತ ಸಂದರ್ಭದಲ್ಲಿ ಈ ಸ್ಟೇಜ್ ಬರುತ್ತೆ. ಈ ಸ್ಟೇಜ್ ಅಲ್ಲಿ ನೀವು ಈ ರೀತಿ ಇಂಟರ್ಫೇಸ್ ಬಂದಂತ ಸಂದರ್ಭದಲ್ಲಿ ಪ್ರೀಮಿಯಂ ಸೆಲೆಕ್ಟ್ ಮಾಡಿ. ಪ್ರೀಮಿಯಂ ಸೆಲೆಕ್ಟ್ ಮಾಡಿದಾದ್ಮೇಲೆ TRX 17 ಸೆಲೆಕ್ಟ್ ಮಾಡಿ, ಯಾಕಂದ್ರೆ ಇದು ಫ್ರೀ ಅಕೌಂಟ್ ಆಗಿರುತ್ತೆ. ಬೇರೆ ಯಾವ್ದಾದ್ರು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಚಾರ್ಜಸ್ ಇರುತ್ತೆ. ಆಕ್ಚುಲಿ ಟ್ರೇಡಿಂಗ್ ಗೆ ಸಂಬಂಧಪಟ್ಟಂತ ಅಕೌಂಟ್ ಗಳು, ಹಾಗಾಗಿ ಯಾವಾಗ ಹೆವಿ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರ್ತಾರಲ್ಲ ಅವರಿಗೆ ಆಗಿರುತ್ತೆ. ಅದು ಇನ್ವೆಸ್ಟರ್ಸ್ ಗೆ ನಮಗೆ TRX 17 ಸಾಕು. ಬೈ ಡಿಫಾಲ್ಟ್ TRX 17 ಇರುತ್ತೆ. ಇನ್ ಕೇಸ್ ಇಲ್ಲ ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿ TRX 17 ಅನ್ನ ಸೆಲೆಕ್ಟ್ ಮಾಡಿ ಪ್ರೊಸೀಡ್ ಕೊಡಿ. ಹಾಗೆ ಇನ್ನು ಕೆಲವರು ಲಿಂಕ್ ಅನ್ನ ಬಳಸ್ಕೊಳ್ಳದೆ ಡೈರೆಕ್ಟ್ ಆಗಿ ರೈಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಅಲ್ಲಿಂದಾನೆ ಅಕೌಂಟ್ ಅನ್ನ ಓಪನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ. ಆ ರೀತಿ ಮಾಡೋದ್ರಿಂದ ಖಂಡಿತ ನೀವು ಮೋತಿಲಾಲ್ ಓಸ್ವಾಲ್ ಅಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡ್ತೀರಿ. ಬಟ್ ನಮ್ಮ ಹತ್ರ ಅಕೌಂಟ್ ಓಪನ್ ಆಗೋದಿಲ್ಲ, ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಹಾಗಾಗಿ ನಮ್ಮಿಂದ ಸಿಗುವಂತ ಸರ್ವಿಸಸ್ ಸಿಗೋದಿಲ್ಲ. ಹಾಗಾಗಿ ಥ್ರೂ ರೈಸ್ ಆಪ್ ಇಂದ ಓಪನ್ ಮಾಡೋದಕ್ಕೆ ಮೊದಲು ಲಿಂಕ್ ಏನ್ ಕೊಟ್ಟಿದೀವಿ ಅದರ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ, ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಆಮೇಲೆ ರೈಸ್ ಆಪ್ ಅನ್ನ ಡೌನ್ಲೋಡ್ ಮಾಡಿ ಅದರಲ್ಲಿ ಲಾಗಿನ್ ಆಗಿ. ಆಗ ನಮ್ಮ ಹತ್ರ ಅಕೌಂಟ್ ಇರುತ್ತೆ, ಜೊತೆಗೆ ನಾವು ಕೂಡ ಸರ್ವಿಸಸ್ ಅನ್ನ ಕೊಡುವ ಅವಕಾಶ ಇರುತ್ತೆ. ಹಾಗಾಗಿ ಡೈರೆಕ್ಟ್ ಓಪನ್ ಮಾಡೋದಕ್ಕೆ ಹೋಗ್ಬೇಡಿ, ಲಿಂಕ್ ಮೂಲಕ ರಿಜಿಸ್ಟರ್ ಮಾಡಿ ಆಮೇಲೆ ಅಲ್ಲಿ ಲಾಗಿನ್ ಆಗಿ. ಇನ್ನು ಮುಂದುವರಿಯೋಣ. ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. 31.0.06% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಓಪನಿಂಗ್ ಕೂಡ ಫ್ಲಾಟ್ ಆಗಿದೆ, ಆಲ್ಮೋಸ್ಟ್ ಫ್ಲಾಟಿಶ್ ಆಗಿ ಟ್ರೇಡ್ ಆಗಿದೆ. ಕೊನೆವರೆಗೂ ಕೂಡ ಫ್ಲಾಟ್ ಆಗಿ ಕ್ಲೋಸಿಂಗ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಸ್ಲೈಟ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರೆ ಹೇಳ್ಬಹುದು. ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ 51.0.2% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲೂ ಕೂಡ ಫ್ಲಾಟಿಶ್ ಆಗಿ ಟ್ರೇಡ್ ಆಗಿದೆ. ಕೊನೆಯಲ್ಲಿ ಒಂದು ಪುಲ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ಕಿದೆ. ಹಾಗಾಗಿ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಬಟ್ ಓಪನಿಂಗ್ ಕೂಡ ಚೆನ್ನಾಗಿರುತ್ತೆ. ಗ್ಯಾಪ್ ಅಲ್ಲಿ ಓಪನ್ ಆಗಿದೆ, ನಂತರ ಡೌನ್ ಆಗಿದೆ, ಮತ್ತೆ ಒಂದಷ್ಟು ಕಮ್ ಬ್ಯಾಕ್ ಅನ್ನ ಮಾಡಿ 51 ಪಾಯಿಂಟ್ಸ್ ಅಪ್ ಅಲ್ಲಿ ನಾಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಿನ್ನೆ. ಇನ್ನು ನಿನ್ನೆ FIS JS ಆಕ್ಟಿವಿಟಿ ನೋಡಿದ್ರೆ ನಿನ್ನೆ FIS ನೋಡಬಹುದು 1944 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DS 3661 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದೆ. FIS ಇಂದ ಸೆಲ್ಲಿಂಗ್ ಕಂಟಿನ್ಯೂ ಆಗಿದೆ. ಕಳೆದ 4 ಸೆಷನ್ಸ್ ಅಲ್ಲಿ ಅಂದ್ರೆ ಡಿಸೆಂಬರ್ ನಲ್ಲಿ 4 ಸೆಷನ್ಸ್ ಅಲ್ಲಿ ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. FIS ನೋಡಬಹುದು. DIS ಅಂತೂ ಕಂಟಿನ್ಯೂಸ್ ಬೈಯಿಂಗ್ ಅನ್ನ ಮಾಡ್ತಿದ್ದಾರೆ. ಇನ್ನು ಇವತ್ತಿನ ಅಪ್ಡೇಟ್ ಗಳಿಗೆ ಬಂದ್ರೆ ಇವತ್ತೊಂದು ಮೆಗಾ ಇವೆಂಟ್ ಇದೆ ನಮ್ಮ ಮಾರ್ಕೆಟ್ ಅಲ್ಲಿ. ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂದ್ಕೊಳ್ತೀನಿ, ಯಾಕಂದ್ರೆ ಮೊನ್ನೆ ವಿಡಿಯೋದಲ್ಲೇ ಮೆನ್ಷನ್ ಮಾಡಿದ್ದೆ, ಇವನ್ನೇ ವಿಡಿಯೋದಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ. ಭಾನುವಾರದ ವಿಡಿಯೋದಲ್ಲೇ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ. RBI ರೇಟ್ ಡಿಸಿಷನ್ ಇದೆ ಇವತ್ತು. MPC ಮೀಟಿಂಗ್ ನ ಔಟ್ಕಮ್ ಏನಿರುತ್ತೆ ಅದನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಜೊತೆಗೆ ಇದು ಕ್ರೂಷಿಯಲ್ ಮೀಟಿಂಗ್ ಆಗುತ್ತೆ. ಯಾಕೆಂತಂದ್ರೆ ನೋಡಬಹುದು, ವೈ ಇಸ್ ರೇಟ್ ಕಟ್ ಎ ಟಫ್ ಕಾಲ್ ಫಾರ್ RBI, 6 ಫ್ಯಾಕ್ಟರ್ಸ್ ಟು ಟ್ರ್ಯಾಕ್ ಇನ್ ದ ಡಿಸೆಂಬರ್ MPC ಮೀಟಿಂಗ್. 6 ಫ್ಯಾಕ್ಟರ್ಸ್ ಅನ್ನ ನಾವು ಇವತ್ತಿನ ಮೀಟಿಂಗ್ ಅಲ್ಲಿ ವಾಚ್ ಮಾಡಬೇಕಾಗುತ್ತೆ. ಏನೆಲ್ಲ ಅಂತ ನೋಡಿದ್ರೆ ಮೊದಲಿಗೆ ರೇಟ್ ಕಟ್ ಬಗ್ಗೆ. ಯಾಕೆಂತಂದ್ರೆ ಈ ಸಂದರ್ಭದಲ್ಲಿ ಟಫ್ ಕಾಲ್ ಅಂತಾನೆ ಹೇಳ್ತಿದ್ದಾರೆ ಎಕ್ಸ್ಪರ್ಟ್ಸ್. ಯಾಕೆಂದ್ರೆ ಮಾನಿಟರಿ ಪಾಲಿಸಿ ಕಮಿಟಿ ಬ್ಯಾಲೆನ್ಸಸ್ ಮಿಕ್ಸ್ಡ್ ಮ್ಯಾಕ್ರೋ ಸಿಗ್ನಲ್ಸ್ ವಿತ್ ರೆಕಾರ್ಡ್ ಲೋ ಇನ್ಫ್ಲೇಷನ್, ರೋಬಸ್ಟ್ ಗ್ರೋತ್ ಒನ್ ಸೈಡ್ ಅಂಡ್ ಶಾರ್ಪ್ಲಿ ವೀಕ್ನಿಂಗ್ ರುಪಿ ಆನ್ ದ ಅದರ್ ಸೈಡ್. 2 ಪಾಸಿಟಿವ್ಸ್ ಇದೆ. GDP ಗ್ರೋತ್ ತುಂಬಾ ಚೆನ್ನಾಗಿದೆ, ಇನ್ಫ್ಲೇಷನ್ ರೆಕಾರ್ಡ್ ಲೋ ನಲ್ಲಿ ಇದೆ. 2 ಬಿಗ್ ಪಾಸಿಟಿವ್ಸ್ ರೇಟ್ ಕಟ್ ಮಾಡ್ಲಿಕ್ಕೆ. ಆದ್ರೆ ರುಪಿ ವೀಕ್ ಆಗ್ತಿದೆ. ಇದ್ರ ಬಗ್ಗೆ ಏನ್ ಡಿಸಿಷನ್ ತಗೊಳುತ್ತೆ RBI, ಇದನ್ನ ನಾವು ಕಾದು ನೋಡ್ಬೇಕಾಗುತ್ತೆ. ನೋಡೋಣ ಏನ್ ಡಿಸಿಷನ್ ಬರುತ್ತೆ ಅಂತ. ಇವತ್ತು 10 ಗಂಟೆಗೆ ಬರುತ್ತೆ. ಆ ಟೈಮ್ಗೆ ಮಾರ್ಕೆಟ್ ಅಲ್ಲಿ ವಾಲಟಿಲಿಟಿ ಕೂಡ ನೋಡ್ಲಿಕ್ಕೆ ಸಿಗಬಹುದು, ವಾಚ್ ಮಾಡಬಹುದು. ಇನ್ನು GDP ರಿವಿಷನ್ ಮಾಡಬಹುದಾ? ಖಂಡಿತ ಅಂತ ಚಾನ್ಸಸ್ ಇದೆ. ಯಾಕಂದ್ರೆ Q2 8.2% ನೋಡ್ಲಿಕ್ಕೆ ಸಿಕ್ಕ ಮೇಲೆ ರಿವಿಷನ್ ಆಗುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಷ್ಟು ರಿವೈಸ್ ಮಾಡ್ತಾರೆ ನೋಡ್ಬೇಕಾಗುತ್ತೆ. ಇನ್ನು CPI ಇನ್ಫ್ಲೇಷನ್ ಬಗ್ಗೆ ಕೂಡ ಏನ್ ಹೇಳ್ತಾರೆ, ಇಲ್ಲೂ ಕೂಡ ರಿವಿಷನ್ಸ್ ಆಗ್ಬೋದಾ? ರೆಕಾರ್ಡ್ ಲೋ ಇನ್ಫ್ಲೇಷನ್ ಬಂದಂತ ಸಂದರ್ಭದಲ್ಲಿ ಇದನ್ನ ನೋಡ್ಬೇಕಾಗುತ್ತೆ. ಇನ್ನು ಲಿಕ್ವಿಡಿಟಿ ಮೆಜರ್ಸ್ ಅನ್ನ ಏನ್ ತಗೊಳ್ತಾರೆ, ಓಪನ್ ಮಾರ್ಕೆಟ್ ಆಪರೇಷನ್ಸ್ ಮೂಲಕ ಏನಾದ್ರು ಲಿಕ್ವಿಡಿಟಿ ಪ್ರೊವೈಡ್ ಮಾಡುವಂತ ಪ್ರಯತ್ನ ಮಾಡ್ತಾರ ಅಥವಾ ರೇಟ್ ಕಟ್ ಮಾಡ್ತಾರ, ಇದನ್ನ ವಾಚ್ ಮಾಡಬೇಕಾಗುತ್ತೆ. ನಂತರ ಬ್ಯಾಂಕ್ಸ್ ಎಕ್ಸ್ಪೆಕ್ಟೇಷನ್ಸ್ ಏನಿದೆ,
ಆಕ್ಚುಲಿ ಬ್ಯಾಂಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ರೇಟ್ ಕಟ್ ಆಗಬಾರದು ಅಂತ. ಯಾಕೆಂತಂದ್ರೆ ಲಾಸ್ಟ್ Q2 ರಿಸಲ್ಟ್ ಬಂದಂತ ಸಂದರ್ಭದಲ್ಲಿ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಗೆ ಸಂಬಂಧಪಟ್ಟಂತೆ ಹಲವು ಕಂಪನೀಸ್ ಅಂದ್ರೆ ಹಲವು ಬ್ಯಾಂಕಿಂಗ್ ಕಂಪನೀಸ್ ಕಮೆಂಟ್ರಿಯಲ್ಲಿ ಸ್ಟೆಬಿಲೈಸ್ ಆಗುತ್ತೆ ಇಂಟ್ರೆಸ್ಟ್ ಮಾರ್ಜಿನ್ ಅನ್ನುವಂತ ಮಾತನ್ನ ಹೇಳಿದ್ರು. ಇನ್ ಕೇಸ್ ರೇಟ್ ಕಟ್ ಅನ್ನ ಮಾಡದೆ ಅದು ಸ್ಟೆಬಿಲೈಸ್ ಆಗುವಂತ ಚಾನ್ಸಸ್ ಕಡಿಮೆ ಆಗುತ್ತೆ. ಹಾಗಾಗಿ ಪ್ರೆಷರ್ ಗೆ ಬೀಳ್ಬಹುದು ಬ್ಯಾಂಕಿಂಗ್ ಸೆಕ್ಟರ್. ಯಾಕೆಂದ್ರೆ ಅವರು ಇಂದಿನ ಕಾಲದಲ್ಲಿ ಹೇಳಿರೋದೇನಂತಂದ್ರೆ ಸದ್ಯದ ಮಟ್ಟಿಗೆ RBI ರೇಟ್ ಕಟ್ ಮಾಡಲ್ಲ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮೇಲೆ. ಇನ್ ಕೇಸ್ ಈಗ ರೇಟ್ ಕಟ್ ಆದ್ರೆ ಅದು ಬಹುಶಃ ಒಂದಷ್ಟು ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡಬಹುದು ಕಂಪನಿಗಳ ನಂಬರ್ಸ್ ಮೇಲೆ. ಈ ಒಂದು ಎಕ್ಸ್ಪೆಕ್ಟೇಷನ್ ಕೂಡ ಇದೆ. ನೋಡೋಣ ಏನ್ ಡಿಸಿಷನ್ ತಗೊಳುತ್ತೆ RBI ಅಂತ. ಇನ್ನು ರುಪಿ ಡಿಪ್ರಿಸಿಯೇಷನ್ ಕನ್ಸರ್ನ್ ಬಗ್ಗೆ ಏನ್ ಹೇಳುತ್ತೆ, ಇದು ಬಹಳ ಇಂಪಾರ್ಟೆಂಟ್. ಎಲ್ಲರ ಫೋಕಸ್ ಇದ್ರ ಮೇಲೆ ಇರುತ್ತೆ. ಈ 6 ಪಾಯಿಂಟ್ಸ್ ಅನ್ನ ಇವತ್ತಿನ ಮೀಟಿಂಗ್ ಅಲ್ಲಿ ನಾವು ವಾಚ್ ಮಾಡಬೇಕಾಗುತ್ತೆ. RBI ಏನೆಲ್ಲ ನಿರ್ಧಾರಗಳನ್ನ ತಗೊಳುತ್ತೆ, ಏನೆಲ್ಲ ಆಪ್ಟಿಮಿಸಮ್ ಅನ್ನ ಅನೌನ್ಸ್ ಮಾಡುತ್ತೆ, ಕಾದು ನೋಡ್ಬೇಕಾಗುತ್ತೆ. ಇನ್ನು ಬೇರೆ ಸುದ್ದಿಗಳ ಕಡೆ ಬಂದ್ರೆ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಕೇನ್ಸ್ ಟೆಕ್ನಾಲಜಿ ಬಗ್ಗೆ ಸಾಕಷ್ಟು ಜನ ಪ್ರಶ್ನೆ ಮಾಡಿದಿರಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಸ್ಟಾಕ್ ಡೌನ್ ಆಗ್ತಿರೋ ಬಗ್ಗೆ ಅದಕ್ಕೆ ಒಂದು ಪ್ರಮುಖ ಕಾರಣ ಇದೆ ನೋಡಬಹುದು. ಕೇನ್ಸ್ ಟೆಕ್ ಶೇರ್ಸ್ ಫಾಲ್ 6% ಆಸ್ ಕೋಟಕ್ ಫ್ಲಾಗ್ಸ್ ಇಶ್ಯೂಸ್. ಕೋಟಕ್ ಸೆಕ್ಯೂರಿಟೀಸ್ ಕೆಲವೊಂದು ಇಶ್ಯೂಸ್ ಅನ್ನು ರೈಸ್ ಮಾಡಿದೆ ಕಂಪನಿಯ ಮೇಲೆ. ಏನಕ್ಕೆ ಸಂಬಂಧಪಟ್ಟಂತೆ ನೋಡಬಹುದು. ಇನ್ಕನ್ಸಿಸ್ಟೆನ್ಸೀಸ್ in the disclosures made by standalone business and various subsidiaries and intercompany related transaction in 2024-25. 2024-25 ಕಂಪನಿ ಇಂಟರ್ ಕಂಪನಿ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಏನಿದೆ ಅದರ ಡಿಸ್ಕ್ಲೋಸರ್ಸ್ ಅಲ್ಲಿ ಇನ್ಕನ್ಸಿಸ್ಟೆನ್ಸೀಸ್ ಅನ್ನ ಫೈಂಡ್ ಮಾಡಿದೆ. ಅಂದ್ರೆ ಸಬ್ಸಿಡಿಯರೀಸ್ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಏನೆಲ್ಲ ಬಿಸ್ನೆಸ್ ಆಗುತ್ತೆ ಅದನ್ನ ಮೆನ್ಷನ್ ಮಾಡಬೇಕಾಗುತ್ತೆ. 51% ಗಿಂತ ಜಾಸ್ತಿ ಹೋಲ್ಡಿಂಗ್ ಇದೆ ಅಂತಂದ್ರೆ ಅದನ್ನ ಸಬ್ಸಿಡಿಯರಿ ಅಂತ ಕನ್ಸಿಡರ್ ಮಾಡ್ತಾರೆ. ಅದರ ಎಲ್ಲಾ ನಂಬರ್ಸ್ ಅನ್ನು ಕೂಡ ಇದರಲ್ಲಿ ಸೇರಿಸಿ ಅನೌನ್ಸ್ ಮಾಡಬೇಕಾಗುತ್ತೆ. ಇಲ್ಲಿ ಇನ್ಕನ್ಸಿಸ್ಟೆನ್ಸೀಸ್ ಇದೆ ಅನ್ನುವಂತ ಮಾತನ್ನ ಹೇಳಿದೆ. ಜೊತೆಗೆ ಎಸ್ಪೆಷಲಿ ಸ್ಕ್ರೈ ಮೆಕೋಸ್ ಡಿಸ್ಕ್ಲೋಸರ್ ಗೆ ಸಂಬಂಧಪಟ್ಟಂತೆ ಕೇನ್ಸ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ಸಬ್ಸಿಡಿಯರಿ ಇದರಲ್ಲಿ ಬಂದಂತ ಪರ್ಚೇಸಸ್ ಗೆ ಸಂಬಂಧಪಟ್ಟಂತೆ ಪೇಯಬಲ್ಸ್ ಗೆ ಸಂಬಂಧಪಟ್ಟ ಇನ್ಕನ್ಸಿಸ್ಟೆನ್ಸೀಸ್ ಇದೆ ಅನ್ನುವಂತ ಮಾತನ್ನ ಕೋಟಕ್ ಸೆಕ್ಯೂರಿಟೀಸ್ ಅವರು ಹೇಳಿದ್ದಾರೆ. ಇದು ಸ್ಟಾಕ್ ಅಲ್ಲಿ ಒಂದಷ್ಟು ನೆಗೆಟಿವ್ ರಿಯಾಕ್ಷನ್ ಗೆ ಕಾರಣ ಆಗಿದೆ. ಇದಕ್ಕೆ ಕಂಪನಿ ಏನ್ ಹೇಳುತ್ತೆ ಕಾದು ನೋಡ್ಬೇಕಾಗುತ್ತೆ. ಪ್ರಾಪರ್ ಲೆಕ್ಕಾಚಾರ ಸರಿ ಇದೆಯಾ, ಸಮಸ್ಯೆ ಆಗೋದಿಲ್ಲ. ಲೆಕ್ಕಾಚಾರ ತಪ್ಪಿದೆ ಅಂತಂದ್ರೆ ಖಂಡಿತ ಇಲ್ಲಿ ಸೆಬಿ ಎಂಟರ್ ಆಗುತ್ತೆ. ನೋಡೋಣ. ಬಟ್ ಸದ್ಯದ ಮಟ್ಟಿಗಂತೂ ಸ್ಟಾಕ್ ಅಲ್ಲಿ ನೆಗೆಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಬೇರೆ ಸ್ಟಾಕ್ ಗಳ ಕಡೆ ಬಂದ್ರೆ HUL ಇವತ್ತು ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಹಿಂದೆ ಕ್ವಾಲಿಟಿ ವಾಲ್ಸ್ ಡಿಮರ್ಜರ್ ಅನ್ನು ಅನೌನ್ಸ್ ಮಾಡಿತ್ತು. ಇವತ್ತು ಎಕ್ಸ್ ಡೇಟ್ ಆಗಿರುತ್ತೆ. ಹಾಗಾಗಿ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಕ್ವಾಲಿಟಿ ವಾಲ್ಸ್ ಪ್ರೈಸ್ ಸ್ಟಾಕ್ ಪ್ರೈಸ್ ಎಷ್ಟಾಗುತ್ತೆ ಅನ್ನೋದನ್ನ ವಾಚ್ ಮಾಡಬಹುದು. ಹಿಂದೆ ಅಂದ್ರೆ ಇತ್ತೀಚಿನ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ITC ಇತ್ತು. ITC ಹೋಟೆಲ್ಸ್ ಆಯ್ತು, ನಂತರ ಟಾಟಾ ಮೋಟಾರ್ಸ್ ಡಿಮರ್ಜ್ ಆಯ್ತು. ಅದೇ ರೀತಿ HUL ಕಂಪನಿಯಲ್ಲಿ ಕ್ವಾಲಿಟಿ ವಾಲ್ಸ್ ಐಸ್ ಕ್ರೀಮ್ ಬಿಸ್ನೆಸ್ ಏನಿತ್ತು ಅದನ್ನ ಸಪರೇಟ್ ಮಾಡ್ತಿದ್ದಾರೆ. ಇವತ್ತು ಅದರ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ವಾಚ್ ಮಾಡಬಹುದು ಯಾವ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ, ಅಂದ್ರೆ ಯಾವ ಪ್ರೈಸ್ ಡಿಸೈಡ್ ಆಗುತ್ತೆ ಕ್ವಾಲಿಟಿ ವಾಲ್ಸ್ ಗೆ ಅಂತ. ನಂತರ ITC ಹೋಟೆಲ್ಸ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಬ್ರಿಟಿಷ್ ಅಮೆರಿಕನ್ ಟೊಬ್ಯಾಕೋ ಕಂಪನಿ ಹೋಲ್ಡಿಂಗ್ ಏನಿದೆ ITC ಹೋಟೆಲ್ಸ್ ಅಲ್ಲಿ ಅವರು ಸ್ಟೇಕ್ ಸೇಲ್ ಮಾಡುವಂತ ನಿರ್ಧಾರವನ್ನು ಮಾಡಿದ್ದಾರೆ. ಸುಮಾರು 3,000 ಕೋಟಿ ಮೊತ್ತದ ಷೇರುಗಳನ್ನ ಸೇಲ್ ಮಾಡುವಂತ ನಿರ್ಧಾರವನ್ನು ಮಾಡಿದ್ದಾರೆ ಬ್ಲಾಕ್ ಡೀಲ್ ನ ಮೂಲಕ. ಈ ಸುದ್ದಿ ಕಾರಣಕ್ಕೆ ITC ಹೋಟೆಲ್ಸ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಸಿಮೆಕ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು. ಸಿಮೆಕ್ ಸೈನ್ಸ್ $43 million ಚಾರ್ಟರ್ ಐರ್ ಕಾಂಟ್ರಾಕ್ಟ್ ವಿತ್ HAL ಆಫ್ಶೋರ್ ಫಾರ್ ಅಗಸ್ತ್ಯ ವೆಸಲ್. ಅಗಸ್ತ್ಯ ವೆಸಲ್ ಗೆ ಸಂಬಂಧಪಟ್ಟಂತೆ HAL ಜೊತೆ ಕಾಂಟ್ರಾಕ್ಟ್ ಅನ್ನು ಮಾಡಿಕೊಂಡಿದೆ. $43 million ಒಪ್ಪಂದ. ಈ ಸುದ್ದಿ ಕಾರಣಕ್ಕೆ ಸಿಮೆಕ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಸ್ಟಾಕ್ ಅಲ್ಲಿ ಇವತ್ತು ಅಂತ. ನಂತರ ಲಾಯ್ಡ್ಸ್ ಇಂಜಿನಿಯರಿಂಗ್ ಅಂಡ್ ವರ್ಕ್ಸ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು. ಲಾಯ್ಡ್ಸ್ ಇಂಜಿನಿಯರಿಂಗ್ ಟು ಜಾಯಿಂಟ್ಲಿ ಡೆವಲಪ್ ರಡಾರ್ ಟೆಕ್ ವಿತ್ ಇಟಲೀಸ್ ವರ್ಚುವಲ್ ಲ್ಯಾಬ್ಸ್. ಇಟಲಿಯ ವರ್ಚುವಲ್ ಲ್ಯಾಬ್ಸ್ ನ ಜೊತೆ ಸೇರಿ ಕಂಪನಿ ರಡಾರ್ ಟೆಕ್ ಡೆವಲಪ್ ಮಾಡುವಂತ ಪ್ರಯತ್ನಕ್ಕೆ ಜಾಯಿಂಟ್ಲಿ ಕೈ ಹಾಕ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಪ್ಪಂದವನ್ನ ಮಾಡಿಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಲಾಯ್ಡ್ಸ್ ಇಂಜಿನಿಯರಿಂಗ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಅಂತ. ನಂತರ ರೈಲ್ಟೆಲ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ ನಿಯರ್ಲಿ 64 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಇದನ್ನು ಕೂಡ ವಾಚ್ ಮಾಡಬಹುದು. ನಂತರ ಝೆನ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ಡಿಫೆನ್ಸ್ ಮಿನಿಸ್ಟ್ರಿಯಿಂದ 120 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಝೆನ್ ಟೆಕ್ ಅನ್ನು ಕೂಡ ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಆದಿತ್ಯ ಬಿರ್ಲಾ ಸನ್ ಲೈಫ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಗೆ ಸಂಬಂಧಪಟ್ಟಂತೆ. ಆದಿತ್ಯ ಬಿರ್ಲಾ AMC ಇಂಟರ್ನ್ಯಾಷನಲ್ ಅಂತ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ABSL AMC ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ಡೈಮಂಡ್ ಪವರ್ ಅಂಡ್ ಇನ್ಫ್ರಾ ಕೂಡ ಫೋಕಸ್ ಅಲ್ಲಿರುತ್ತೆ. ಕಾರಣ ನೋಡಬಹುದು. ಕಂಪನಿ ಅದಾನಿ ಗ್ರೀನ್ ಎನರ್ಜಿಯಿಂದ 747 ಕೋಟಿ ಆರ್ಡರ್ ಅನ್ನ ಪಡ್ಕೊಂಡಿದೆ. ಆಲ್ಮೋಸ್ಟ್ ನಿಯರ್ಲಿ 748 ಕೋಟಿ ಆಗಿರುತ್ತೆ. ಸೋಲಾರ್ ಕೇಬಲ್ಸ್ ಗೆ ಸಂಬಂಧಪಟ್ಟಂತ ಆರ್ಡರ್ ಇದು. ಈ ಸುದ್ದಿ ಕಾರಣಕ್ಕೆ ಡೈಮಂಡ್ ಪವರ್ ಇನ್ಫ್ರಾ ಫೋಕಸ್ ಅಲ್ಲಿರುತ್ತೆ.
ಇದನ್ನು ಸಹ ವಾಚ್ ಮಾಡಬಹುದು. ನಂತರ ನೈಬ್ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಶಿರಡಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ 3.14 ಲ್ಯಾಕ್ ಸ್ಕ್ವೇರ್ ಮೀಟರ್ ಲ್ಯಾಂಡ್ ಅನ್ನು ಪಡ್ಕೊಂಡಿದೆ ತನ್ನ ಪ್ಲಾಂಟ್ ಅನ್ನ ಸೆಟಪ್ ಮಾಡಲಿಕ್ಕೆ. ಈ ಸದ್ಯ ಕಾರಣ ನೈಬ್ ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ದೀಪಕ್ ನೈಟ್ರೇಟ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಗುಜರಾತ್ ಪ್ಲಾಂಟ್ ಅಲ್ಲಿ ನೈಟ್ರಿಕ್ ಆಸಿಡ್ ಮ್ಯಾನುಫ್ಯಾಕ್ಚರಿಂಗ್ ಕಮರ್ಷಿಯಲ್ ಆಪರೇಷನ್ಸ್ ಅನ್ನ ಸ್ಟಾರ್ಟ್ ಮಾಡಿದೆ. ಈ ಸದ್ಯ ಕಾರಣ ದೀಪಕ್ ನೈಟ್ರೇಟ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ HCL ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು, HCL ಟೆಕ್ ಪಾರ್ಟ್ನರ್ಸ್ ವಿತ್ ಸ್ಟ್ರಾಟಜಿ ಟು ಪವರ್ ಗ್ಲೋಬಲ್ ರೋಲ್ಔಟ್ AI ಡ್ರಿವನ್ ಸ್ಟ್ರಾಟಜಿ ಮೊಸಾಯಿಕ್. ಕಂಪನಿ AI ರೋಲ್ಔಟ್ ಗೆ ಸಂಬಂಧಪಟ್ಟಂತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಈ ಸದ್ಯ ಕಾರಣ HCL ಟೆಕ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ಎಕ್ಸೆಲ್ ಸಾಫ್ಟ್ ಟೆಕ್ನಾಲಜೀಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ AQA ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ AI ಟಾಸ್ಕ್ ಫೋರ್ಸ್ ಫಾರ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತೆ. ಈ ಸದ್ಯ ಕಾರಣಕ್ಕೆ ಎಕ್ಸೆಲ್ ಸಾಫ್ಟ್ ಅನ್ನು ಕೂಡ ವಾಚ್ ಮಾಡಬಹುದು. ನಂತರ ಕ್ಯಾಮ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಹಿಂದೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು. ಇವತ್ತು ಎಕ್ಸ್ ಡೇಟ್ ಆಗಿರುತ್ತೆ. ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಇವತ್ತು ಕಂಪನಿ 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು. ಅಂದ್ರೆ 10 ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ನ 2 ರೂಪಾಯಿ ಮಾಡಿತ್ತು. ಹಾಗಾಗಿ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಇದಕ್ಕೆ ಶಾಕ್ ಆಗುವಂತ ಅವಶ್ಯಕತೆ ಇಲ್ಲ. ಕಾರ್ಪೊರೇಟ್ ಆಕ್ಷನ್ ಕಾರಣಕ್ಕೆ ಆಗುವಂತ ಬದಲಾವಣೆ ಅಷ್ಟೇ. ಒನ್ಸ್ ನಿಮ್ಗೆ ಅಡಿಷನಲ್ ಶೇರ್ಗಳು ಬಂದ ಮೇಲೆ ಆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಮೀಶೋ IPO ಸಬ್ಸ್ಕ್ರಿಪ್ಷನ್ ಗೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು 44.59% ಇದೆ. ಒಳ್ಳೆ ಪ್ರೀಮಿಯಂ ಇದೆ. ಇಂಟ್ರೆಸ್ಟ್ ಇರೋರು ಇವತ್ತು ಲಾಸ್ಟ್ ಡೇ ಡಿಸಿಷನ್ ತಗೊಳ್ಬಹುದು. ನಂತರ ಏಕಸ್ IPO 33% ಪ್ರೀಮಿಯಂ ಇದೆ. ಇಲ್ಲೂ ಕೂಡ ಒಳ್ಳೆ ಪ್ರೀಮಿಯಂ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗೆ ವಿದ್ಯಾ ವೈರ್ಸ್ ಇಲ್ಲಿ 10.5% ಪ್ರೀಮಿಯಂ ನೋಡ್ಲಿಕ್ಕೆ ಸಿಗ್ತಾ ಇದೆ. ಮೂರನ್ನು ಕೂಡ ಸ್ಟಡಿ ಮಾಡಬಹುದು. ಇವತ್ತು ಲಾಸ್ಟ್ ಡೇ ಆಗಿರುತ್ತೆ ಸಬ್ಸ್ಕ್ರಿಪ್ಷನ್ ಗೆ. ಪ್ರೀಮಿಯಂ ಅಂತೂ ಚೆನ್ನಾಗಿದೆ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನೋಡೋದು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಗಿಫ್ಟ್ ನಿಫ್ಟಿಯಲ್ಲಿ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೆಗೆಟಿವ್ ಇದೆ. ಕೋಸ್ಪಿ ಸ್ವಲ್ಪ ಪಾಸಿಟಿವ್ ಇದೆ. ಹಾಗೆ ಜಕಾರ್ತಾ ಕಾಂಪೋಸಿಟ್ ಸ್ವಲ್ಪ ಪಾಸಿಟಿವ್ ಇದೆ. ನೋಡಿದ ಮಾರ್ಕೆಟ್ಸ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತದೆ. ಗಿಫ್ಟ್ ನಿಫ್ಟಿ ಫ್ಲಾಟ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ಇನ್ನು ಡೌ ಜೋನ್ಸ್ ಫ್ಯೂಚರ್ಸ್ ಅನ್ನು ನೋಡಿದ್ರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಜಸ್ಟ್ 0.08%. ಓವರ್ ಆಲ್ ಗ್ಲೋಬಲ್ ಕ್ಯೂಸ್ ಸ್ವಲ್ಪ ನೆಗೆಟಿವ್ ಇದೆ. ಹಾಗೆ ಗಿಫ್ಟ್ ನಿಫ್ಟಿ ಕೂಡ ಫ್ಲಾಟ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ಓಪನಿಂಗ್ ಫ್ಲಾಟ್ ಆಗಿರಬಹುದು, ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನಮ್ಗೆ ಅದು ಬಹಳ ಇಂಪಾರ್ಟೆಂಟ್. ನೋಡೋಣ ಯಾವ ರೀತಿ ಇರುತ್ತೆ ಕ್ಲೋಸಿಂಗ್ ಅಂತ. ಇನ್ನು ಕ್ರೂಡ್ ಕಡೆ ಬಂದ್ರೆ ಕ್ರೂಡ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಗೋಲ್ಡ್ ಕೂಡ ಸ್ವಲ್ಪ ನೆಗೆಟಿವ್ ಆಗಿದೆ ಇವತ್ತು. ಓವರ್ ಆಲ್ ಇಂಡಿಕೇಶನ್ ಸದ್ಯದ ಮಟ್ಟಿಗೆ ನೆಗೆಟಿವ್ ಇದೆ ಗ್ಲೋಬಲ್ ಕ್ಯೂಸ್ ಅಲ್ಲಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸರಿಗಳೇರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.